ಇವುಗಳನ್ನು ನೀವು ಬೇರೆಯವರಿಗೆ ಹೇಳಿದರೆ ನಿಮಗೆ ನೀವೇ ಆಪತ್ತನ್ನು ತಂದುಕೊಡುತ್ತೀರಾ. ಚಾಣಕ್ಯ. ಆಚಾರ್ಯ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ರಹಸ್ಯವಾಗಿ ಇಡಬೇಕು ಎಂದು ಹೇಳಿದ್ದಾರೆ. ಅಂತಹ ವಿಚಾರಗಳು ಯಾವ್ಯಾವು ಅನ್ನೋದನ್ನು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಚಾಣಕ್ಯ ಪ್ರಕಾರ ನಾವು ಯಾವೆಲ್ಲ ವಿಚಾರಗಳನ್ನು ಬೇರೆಯವರಿಗೆ ಹೇಳಬಾರದು, ಯಾರಿಗೂ ಹೇಳಬಾರದು, ಯಾಕೆ? ಚಾಣಕ್ಯ ನೀತಿಯು ಜೀವನದ ಪ್ರತಿಯೊಂದು ಅಂಶದ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂತಹ ಪುರಾತನವಾಗಿರುವಂತಹ ಗ್ರಂಥವಾಗಿದೆ. ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ಹೇಗೆ ನಡೆಸಬೇಕೆಂದು ನಮಗೆ ಕಲಿಸುವಂತಹ ಅನೇಕ ತತ್ವಗಳನ್ನು ಈ ಚಾಣಕ್ಯ ನೀತಿ ಒಳಗೊಂಡಿದೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಕೆಲವೊಂದು ವಿಚಾರಗಳನ್ನು ಇತರರೊಂದಿಗೆ ರಹಸ್ಯವಾಗಿ ಇಡಬೇಕು. ಇದು ನಮಗೆ ಮುಂದೊಂದು ದಿನ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವೆಲ್ಲ ವಿಚಾರಗಳನ್ನು ರಹಸ್ಯವಾಗಿ ಇಡಬೇಕು, ಅವುಗಳನ್ನು ರಹಸ್ಯವಾಗಿ ಇಡುವುದಕ್ಕೆ ನಮ್ಮ ಯೋಚನೆಗಳನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ಯೋಚನೆಗಳನ್ನು ಇತರರಿಗೆ ರಹಸ್ಯವಾಗಿ ಇಡಬೇಕು. ನಿಮ್ಮ ಯೋಚನೆಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ಅದನ್ನು ನಿಮ್ಮಿಂದ ಕಳೆದುಕೊಂಡು ನಿಮಗಿಂತ ಮೊದಲೇ ಅದನ್ನು ಮಾಡಿ ಮುಗಿಸಬಹುದು. ನಿಮ್ಮ ವಿರುದ್ಧ ಪಿತೂರಿಯನ್ನು ಕೂಡ ಮಾಡಬಹುದು, ಅಥವಾ ನೀವು ಮಾಡದ ಯೋಚನೆಯನ್ನು ಹಾಳು ಮಾಡಲು ಯತ್ನವನ್ನು ಕೂಡ ಮಾಡಬಹುದು. ನಮ್ಮ ದೌರ್ಬಲ್ಯಗಳನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ದೌರ್ಬಲ್ಯಗಳನ್ನು ಇತರರಿಗೆ ರಹಸ್ಯವಾಗಿಡಬೇಕು. ಅವರು ನಿಮಗೆ ಎಷ್ಟೇ ಆಪ್ತರಾಗಿದ್ದರೂ ಕೂಡ ಸರಿ, ಅವರಿಂದ ಇಂತಹ ವಿಚಾರಗಳನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಡಿ. ನಿಮ್ಮ ದೌರ್ಬಲ್ಯಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ಅದರ ಲಾಭಗಳನ್ನು ಪಡೆದುಕೊಳ್ಳಬಹುದು, ಹಾಗೂ ನಿಮ್ಮ ದೌರ್ಬಲ್ಯಗಳೇ ಅವರಿಗೆ ಪೂರಕವಾಗಬಹುದು. ನಮ್ಮ ತಪ್ಪುಗಳನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ತಪ್ಪುಗಳನ್ನು ಇತರರಿಗೆ ಮರೆ ಮಾಡಬೇಕು. ನಿಮ್ಮ ತಪ್ಪುಗಳನ್ನು ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮನ್ನು ಟೀಕಿಸಬಹುದು ಮತ್ತು ನಿಮ್ಮ ಹತಾಶೆಗೊಳಿಸಬಹುದು. ನೀವು ಆ ಒಂದು ತಪ್ಪುಗಳನ್ನು ಮಾಡಿರಬಹುದು ಅಥವಾ ತಿಳಿಯದೆಯೇ ಮಾಡಿರಬಹುದು. ತಪ್ಪಿನ ಫಲದಾರನನ್ನಾಗಿ ಅವರು ನಿಮ್ಮನ್ನೇ ದೂರಬಹುದು. ನಮ್ಮ ಆದಾಯವನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಆದಾಯವನ್ನು ಇತರರಿಗೆ ಮರೆ ಮಾಡಬೇಕು. ನಿಮ್ಮ ಆದಾಯವನ್ನು ನೀವು ಇತರರಿಗೆ ಬಹಿರಂಗಪಡಿಸಿದರೆ ಅವರು ನಿಮ್ಮಿಂದ ಹಣವನ್ನು ಎರಗಲು ಪಡೆಯಲು ಅಥವಾ ನಿಮ್ಮನ್ನು ಶೋಷಿಸಲು ಪ್ರಯತ್ನಿಸಬಹುದು. ಒಂದು ವೇಳೆ ನಿಮಗಿಂತ ಅವರ ಆದಾಯ ಹೆಚ್ಚಾಗಿದ್ದರೆ ಅದರಿಂದ ನಿಮ್ಮನ್ನು ಟೀಕಿಸಬಹುದು. ನಿಮ್ಮ ಆದಾಯವನ್ನು ನೀವು ಯಾವಾಗಲೂ ಕೂಡ ರಹಸ್ಯವಾಗಿ ಇಟ್ಟುಕೊಳ್ಳಿ. ಪತ್ನಿಯೊಂದಿಗಿನ ಜಗಳಗಳನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಹೆಂಡತಿಯೊಂದಿಗೆ ಜಗಳವಾಡುವುದರ ವಿಚಾರವನ್ನು ಕುರಿತು ಇತರರಿಂದ ರಹಸ್ಯವಾಗಿ ಇಡಬೇಕು. ನಿಮ್ಮ ಹೆಂಡತಿಯೊಂದಿಗಿನ ಜಗಳದ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಕುಟುಂಬದಲ್ಲಿ ಹಸ್ತಕ್ಷೇಪ ಮಾಡಬಹುದು ಅಥವಾ ಅದರಿಂದ ಅವರು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ನಮ್ಮ ದಾನವನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ದಾನಗಳನ್ನು ಇತರರಿಂದ ಸಾಧ್ಯವಾದಷ್ಟು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ನಿಮ್ಮ ದಾನದ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ಹಣವನ್ನು ಎರಗಲು ಪಡೆಯಲು ಅಥವಾ ನಿಮ್ಮನ್ನು ಟೀಕಿಸಲು ಮುಂದಾಗಬಹುದು. ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾವು ಮಾಡಿದ ದಾನ ನಮ್ಮ ಕೈಗೆ ತಿಳಿಯದಂತೆ ದಾನ ಮಾಡಬೇಕು. ಆಗ ಮಾತ್ರ ನೀವು ಮಾಡಿದ ದಾನ ನಿಮಗೆ ಫಲಿತಾಂಶವನ್ನು ನೀಡುತ್ತದೆ. ನಮ್ಮ ಸಮಸ್ಯೆಗಳನ್ನು, ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಸಮಸ್ಯೆಗಳನ್ನು ಇತರರಿಂದ ಮರೆ ಮಾಡಬೇಕು. ನಿಮ್ಮ ಸಮಸ್ಯೆಗಳನ್ನು ನೀವು ಇತರರೊಂದಿಗೆ ಹಂಚಿಕೊಂಡರೆ ಅವರು ನಿಮ್ಮ ಬಗ್ಗೆ ಚಿಂತಿಸಬಹುದು ಮತ್ತು ನಿಮ್ಮನ್ನು ನಿರುತ್ಸಾಹಗೊಳಿಸಬಹುದು. ಅವರು ನಿಮ್ಮ ಸಮಸ್ಯೆಗಳನ್ನು ಕಂಡು ಆಡಿಕೊಳ್ಳಬಹುದು ಹಾಗೂ ನಿಮ್ಮ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಿಸಲು
ಪ್ರಯತ್ನವನ್ನು ಪಡಬಹುದು. ಹಾಗಾಗಿ ಯಾರಿಗೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಹೇಳಲು ಹೋಗಬೇಡಿ. ನಮ್ಮ ಯಶಸ್ಸನ್ನು ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಯಶಸ್ಸನ್ನು ಇತರರಿಂದ ಮರೆ ಮಾಡಬೇಕು. ನಿಮ್ಮ ಯಶಸ್ಸಿನ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಬಗ್ಗೆ ಅಸೂಯೆ ಹೊಂದಬಹುದು ಮತ್ತು ನಿಮ್ಮ ವಿರುದ್ಧ ಪಿತೂರಿಯನ್ನು ಕೂಡ ಮಾಡುವ ಮೂಲಕ ನೀವು ಯಶಸ್ಸನ್ನು ಸಾಧಿಸಿದಂತೆ ಮಾಡಬಹುದು. ಹಾಗಾಗಿ ಈ ವಿಚಾರಗಳಲ್ಲಿ ಎಚ್ಚರವಾಗಿರಿ. ಚಾಣಕ್ಯ ನೀತಿಯ ಪ್ರಕಾರ ನಾವು ನಮ್ಮ ಶತ್ರುಗಳ ಬಗ್ಗೆ ಇತರರಿಗೆ ಹೇಳಬಾರದು. ನಿಮ್ಮ ಶತ್ರುಗಳ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರು ನಿಮ್ಮ ಶತ್ರುಗಳನ್ನು ಎಚ್ಚರಿಸಬಹುದು ಮತ್ತು ಅವರು ನಿಮ್ಮ ಶತ್ರುಗಳೊಂದಿಗೆ ಸೇರಿಕೊಂಡು ನಿಮ್ಮ ವಿರುದ್ಧವೇ ಪಿತೂರಿಯನ್ನು ಮಾಡಬಹುದು. ಇದಿಷ್ಟು ಚಾಣಕ್ಯನ ಪ್ರಕಾರ ನಾವು ಇತರರೊಂದಿಗೆ ಯಾವ ವಿಚಾರಗಳನ್ನು ಹಂಚಿಕೊಳ್ಳಬಾರದು ಎನ್ನುವುದರ ಕುರಿತು ಇರುವಂತಹ ಮಾಹಿತಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.